ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ. ನಾನಿವತ್ತು ನಮ್ಮ ಮನೆಯ ಹಿತ್ತಲಲ್ಲಿರೋ ಒಂದು ಗಿಡನ ನಿಮಗೆ ಪರಿಚಯ ಮಾಡಿಸ್ತೀನಿ. ಆಲ್ಮೋಸ್ಟು ನೀವೆಲ್ಲ ನೋಡೇ ಇರ್ತೀರ, ಎಲ್ಲರ ಮನೆಯಲ್ಲೂ ಈ ಗಿಡ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಇವತ್ತೇ ಹೋಗಿ ನೀವೆಲ್ಲಾದರೂ ಸಿಕ್ಕರೆ ಒಂದು ಎಲೆ ಹಾಕಿದ್ರೂ ಸಾಕು ಬರುತ್ತೆ. ಇದು ನೋಡಿದ್ರೇ ಗೊತ್ತಾಗುತ್ತೆ ಅನ್ಕೋತೀನಿ. ಯಾವುದು ಆ ಗಿಡ ಅಂದರೆ ದೊಡ್ಡ ಪತ್ರೆ. ಸಾಮಾನ್ಯವಾಗಿ ನಮ್ಮ ಮನೆಯ ಹಿತ್ತಲಲ್ಲಿರೋ ಅದೆಷ್ಟೋ ಸಸಿಗಳು ಸಾಮಾನ್ಯವಾದ ಕಾಯಿಲೆಗಳಿಗೆ ಪರಿಣಾಮಕಾರಿ ಪರಿಣಾಮವನ್ನು ಬೀರುತ್ತೆ. ನಮಗೆ ಚಿಕ್ಕ ಚಿಕ್ಕ ಗಿಡ ಇದನ್ನು ನೋಡಿದ್ರೆ ಏನಿದು ಎಲ್ಲ ಕಡೆ ಇರುತ್ತೆ, ಇದೇನೋ ಎಲ್ಲ ಕಡೆ ಬೆಳೆಯುತ್ತೆ ಅಂತ ಅನ್ಕೋತೀವಿ. ಬಟ್ ಇದರ ಪರಿಣಾಮ ಮಾತ್ರ ತುಂಬಾ ಇರುತ್ತೆ. ದೊಡ್ಡ ಪತ್ರೆ ದೊಡ್ಡತನ ಅಂತಲೇ ಹೇಳ್ಬೋದು ಇದನ್ನು. ಈ ಗಿಡದ ಗುಣಗಳು ಅಷ್ಟಿಷ್ಟಲ್ಲ. ಇದನ್ನು ಜಸ್ಟ್ ಒಂದು ಎಲೆ ಇಟ್ಟರೂ ಕೂಡ ಬರುತ್ತೆ. ಪಾಟಲ್ಲಿ ಒಂದು ಚಿಕ್ಕ ಕಾಂಡ ಇಟ್ಟರು, ಒಂದು ಕಡ್ಡಿ ಸಿಕ್ಕಿಸಿದ್ರೂ ಬರುತ್ತೆ. ಇದನ್ನು ಸಾಂಬಾರಿಂದ ಹಿಡಿದು ಹುಳಿ ಸೊಪ್ಪು ಸಾಂಬಾರಿಗೆ ಹುಳಿ ಮಾಡಲಿಕ್ಕೂ ಉಪಯೋಗಿಸ್ತಾರೆ. ಹಾಗೆ ಬರೀ ಬಾಯಲ್ಲಿ ಜಗದು ತಿಂದರೆ ಸಾಕು, ಸಾಮಾನ್ಯವಾದ ಕೆಮ್ಮು ಕಫ ಮಕ್ಕಳಿಗೆ ಇದು ಇದರ ರಸವನ್ನು ಸ್ವಲ್ಪ ಈ ಸೊಪ್ಪನ್ನು ಈ ಎಲೆನ ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸ್ಬಿಟ್ಟು 1-2 ಎಲೆ ಹಿಂಡಿದ್ರೆ 1 ಸ್ಪೂನ್ ಆಗೋಷ್ಟು ರಸ ಬರುತ್ತೆ. ದೊಡ್ಡ ಪತ್ರೆಯ ದೊಡ್ಡದಾದ 2 ಎಲೆ 2-3 ಎಲೆ ತೊಗೊಂಡು ಹಿಂಡಿಬಿಟ್ರೆ ಅದು 1 ಸ್ಪೂನ್ 1 ಚಮಚ ಪೂರ್ತಿ ರಸ ಬರುತ್ತೆ. ಈ ರಸವನ್ನು ಮಕ್ಕಳಿಗೆ ಕುಡಿಸೋದ್ರಿಂದ ಶೀತ ಬೇಗ ಶಮನ ಆಗುತ್ತೆ. ಮೂಗು ಕಟ್ಟಿರುತ್ತೆ ಚಿಕ್ಕ ಮಕ್ಕಳಿಗೆ, ತುಂಬ ಈಗ ಮೆಡಿಸಿನ್ ಹಾಕೋದ್ರ ಬದಲಾಗಿ ಈ ರೀತಿಯಾದ ಸಸ್ಯಗಳಿಗೆ ನಾವು ಅವರನ್ನು ಚಿಕ್ಕವರಿದ್ದಾಗಿಂದನೇ ಒಗ್ಗಿಸ್ತಾ ಬಂದರೆ ಏನದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ. ಈ ಗಿಡ ಎಲ್ಲೇ ಸಿಕ್ಕರೂ ಬಿಡಬೇಡಿ, ಒಂದು ಚಿಕ್ಕ ಪಾಟಲ್ಲಿ ಕೂಡ ಬೆಳೆಯುತ್ತೆ. ಇದಕ್ಕೇನು ತುಂಬ ಜಾಗ ಬೇಕು, ದೊಡ್ಡದಾಗಿರೋ ಜಾಗ ಬೇಕು ಅಂತೇನಿಲ್ಲ. ಚಿಕ್ಕ ಪಾಟು ಮನೆಯಲ್ಲಿರೋ ಒಂದು ಸ್ಮಾಲ್ ಸೈಜ್ ಪಾಟಿಗೆ ಬರೀ 1 ಎಲೆನ ನೀವು ತಂದು ಸಿಕ್ಕಿಸಿದ್ರೆ ಸಾಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಎಲೆಯಲ್ಲೂ ಕೂಡ ಬೇರು ಬರೋ ಅಂಥ ಸಸ್ಯ ಇದು. ಚಿಕ್ಕದಾದ 1 ಎಲೆನ ಸಿಕ್ಕಿಸಿದ್ರೆ ಆ ಎಲೆನೇ ಕಂಟಿನ್ಯೂ ಆಗಿ ದೊಡ್ಡದಾಗಿ ಹರಡ್ಕೊಂಡ್ಬಿಡತ್ತೆ. ಇದು ನೆಲದಲ್ಲಿ ಏನಾದರೂ ಹಾಕಿದ್ರೆ ತುಂಬ ದೊಡ್ಡದಾಗಿ ಹರಡುತ್ತೆ. ನಾವು 1 ಎಲೆ ತಂದು ಸಿಕ್ಕಿಸಿದ್ರೆ ಸಾಕು, ಎಷ್ಟು ದೊಡ್ಡ ಗಿಡ ಬರುತ್ತೆ ಅಂದರೆ ಅಷ್ಟು ದೊಡ್ಡ ಗಿಡ ಬರುತ್ತೆ. ಈ ಸೊಪ್ಪನ್ನು ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿ ಅದನ್ನು ನೆತ್ತಿಗೆ ಹಾಕಿದ್ರೆ ಈ ದೇಹದಲ್ಲಿನ ತಣ್ಣನೆಯ ಅಂಶ ನಿವಾರಣೆಯಾಗಿ ಜ್ವರ ಮತ್ತು ಶೀತ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಇದು ಬೆಸ್ಟ್ ಔಷಧಿ ಅಂತಲೇ ಹೇಳ್ಬೋದು. ಇದರ ರಸದ ಜೊತೆಗೆ ಈ ಸೊಪ್ಪಿನ ರಸಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಕುಡಿದ್ರೆ 1-2 ದಿನದಲ್ಲೇ ಶೀತ ಶಮನ ಆಗುತ್ತೆ. ಅದ್ರ ಜೊತೆಗೆ ತುಳಸಿ ಎಲೆ, ವೀಳ್ಯದೆಲೆ ಈ 3 ರಸವನ್ನು ಅರೆದು ಜೇನುತುಪ್ಪ ಬೆರೆಸಿ ಕುಡಿದ್ರೆ ನೆಗಡಿ ಕೆಮ್ಮು ಕೂಡ ದೂರ ಆಗುತ್ತೆ. ಮತ್ತು ಇದರದ್ದು ಉಪಯೋಗಗಳು 1-2 ಅಲ್ಲ. ಇದರಿಂದ ವಡೆ ಕೂಡ ಮಾಡ್ತೀವಿ ನಾವು, ದೊಡ್ಡ ಪತ್ರೆ ವಡೆ ಅಂತೇಳಿ. ಇವಾಗೇನು ಮಾಮೂಲಿ ವಡೆ ಅದಕ್ಕೆ ಹಿಟ್ಟನ್ನು ಕಲಿಸ್ಬಿಟ್ಟು ಈ ಎಲೆಯನ್ನು ಅದ್ದಿ ಎಣ್ಣೆಲಿ ಹಾಕೋದು. ಇದು ಒಂಥರ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಇರುತ್ತೆ. ಇದರ ಇನ್ನೊಂದು ಹೆಸರು ಏನಂದರೆ ಅಜ್ವಾನದ ಎಲೆ ಅಂತ ಕೂಡ ಇದನ್ನು ನಾವು ಕರಿತೀವಿ. ಮತ್ತು ಇನ್ನು ಇದರದ್ದು ಇನ್ನೊಂದು ಉಪಯೋಗ ಅಂದರೆ ಅರಿಶಿನ ಕಾಮಾಲೆ ಅಂತ ಒಂದು ರೋಗ ಬರುತ್ತೆ. ಈ ಎಲೆಗಳನ್ನು ಕಂಟಿನ್ಯೂ ಆಗಿ ತಿನ್ನೋದ್ರಿಂದ ಆ ರೋಗ ಕೂಡ ವಾಸಿಯಾಗುತ್ತೆ. ಈ ದೊಡ್ಡಪತ್ರೆ ಎಲೆಗಳನ್ನು ಡೈಲಿ ಬೆಳಗ್ಗೆ ತಿನ್ನೋದ್ರಿಂದ ಈ ಅರಿಶಿನ ಕಾಮಾಲೆ ರೋಗ ವಾಸಿಯಾಗುತ್ತೆ. ಆಮೇಲೆ ಪಿತ್ತ ಆಗುತ್ತೆ. ಪಿತ್ತ ಅಂತ ನೀವು ಕೇಳಿರ್ಬೋದು, ಹಳ್ಳಿ ಕಡೆ ಮೈ ಮೇಲೆ ಗುಳ್ಳೆಗಳು ಬರುತ್ತೆ, ಸ್ವಲ್ಪ ದಪ್ಪ ಚಿಕ್ಕ ಗುಳ್ಳೆಗಳು. ಈ ಪಿತ್ತದ ಕೂಡ ಈ ದೊಡ್ಡಪತ್ರೆ ತಂಬುಳಿಯನ್ನು ಕುಡಿಯೋದ್ರಿಂದ ಪಿತ್ತ ಕೂಡ ವಾಸಿಯಾಗತ್ತೆ. ಮತ್ತು ಈ ದೊಡ್ಡಪತ್ರೆ ಎಲೆನ ಉಪ್ಪಿನ ಜೊತೆ ಉಪ್ಪನ್ನು ಸ್ವಲ್ಪ ಹರಳುಪ್ಪನ್ನು ಸೇರಿಸಿ ತಿನ್ನೋದ್ರಿಂದ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಜೀರ್ಣಶಕ್ತಿ ನಮಗೆ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಅದು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಈ ದೊಡ್ಡಪತ್ರೆಯಲ್ಲಿ ವಿಟಮಿನ್ ಸಿ, ಫೈಬರ್ ಮತ್ತು ಕ್ಯಾಲ್ಶಿಯಂ ಅಂಶಗಳು ತುಂಬ ಹೇರಳವಾಗಿ ಸಿಗುತ್ತೆ. ಇದು
ನಮ್ಮ ದೇಹಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಮಗೆ. ಇಷ್ಟೆಲ್ಲ ಅನುಕೂಲ ಇರೋವಂಥ ಈ ಒಂದು ಸಸ್ಯನ ನಮ್ಮ ಮನೇಲಿ ಬೆಳೆಸೋದು ಉಪಯೋಗ ಅಲ್ವಾ? ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ದೊಡ್ಡ ಪತ್ರೆ ಇರೋ ಥರ ನೋಡ್ಕೊಳ್ಳಿ. ಬರೀ ಇರೋದಷ್ಟೇ ಅಲ್ಲ, ಅದ್ರ ಉಪಯೋಗ ಕೂಡ ಮಾಡ್ಕೊಳ್ಳಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.